ಹಾಯ್, ಗುಡ್ ಈವ್ನಿಂಗ್ ಫಾರ್ ಯು ಆಲ್. ಏನಪ್ಪ ಈ ವ್ಲಾಗಲ್ಲಿ ಮಾಡ್ತಾನೆ ಅಂತ ಕೇಳ್ಬೋದು. ಏನೂ ಇಲ್ಲ, ಇವತ್ತು ತುಂಬ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಏನರ ಬಗ್ಗೆ ಯಾವುದ್ರ ಬಗ್ಗೆ ಅಂತ ಕೇಳ್ಬೋದು. ಏನೂ ಇಲ್ಲ, ನಮ್ಮ ಹೃದಯದಲ್ಲಿ ಈಗಲೂ ವಾಸಿಸುತ್ತಿರುವ ನಮ್ಮ ಸ್ಪಂದನ ವಿಜಯ ರಾಘವೇಂದ್ರ ಮ್ಯಾಮ್ ಬಗ್ಗೆ. ಏನಪ್ಪ ಸ್ಪಂದನ ಮ್ಯಾಮ್ ಬಗ್ಗೆ ಅಂತ ಕೇಳ್ಬೋದು. ಏನೂ ಇಲ್ಲ, ಹೇಳ್ತೀನಿ ಏನರ ಬಗ್ಗೆ ಏನು ಅಂತ. ನಮ್ಮ ಸ್ಪಂದನ ಮ್ಯಾಮ್ ಅವರು ಜನವರಿ 1, 1995 ಜನಿಸುತ್ತಾರೆ. ಇವರು ವರ್ಷ 44 ವರ್ಷ. ಇವರು ನಮ್ಮ ಬೆಂಗಳೂರಿನಲ್ಲಿ ಜನಿಸುತ್ತಾರೆ. ನಂತರ ಇವರು ಸ್ಟೆಲ್ಲಾ ಮ್ಯಾರಿಸ್ ಎಂಬ ಉನ್ನತ ಶಿಕ್ಷಣದಲ್ಲಿ ತನ್ನ ಶಿಕ್ಷಣ ಮುಗಿಸುತ್ತಾರೆ. ಆನಂತರ MES ಎಂಬ ಪದವಿ ಪೂರ್ವ ಕಾಲೇಜಿನಲ್ಲಿ ತನ್ನ ಪದವಿಯನ್ನು ಸಹ ಮುಗಿಸುತ್ತಾರೆ. ಇವರಿಗೆ ತಾಯಿ ಇದ್ದಾರೆ. ಇವರ ತಂದೆ ACP ಫಾರ್ಮರ್ BK ಶಿವರಾಮ್ ಸರ್. ಇವರು ಆಗಸ್ಟ್ 27, 2007 ವಿಜಯ ರಾಘವೇಂದ್ರ ಸರನ್ನು ಕೈ ಹಿಡಿಯುತ್ತಾರೆ. ಇವರಿಗೆ ಗಂಡು ಮಗು ಮತ್ತು ಹೆಣ್ಣು ಮಗು ಸಹ ಇದೆ. ಅವರು 2016 ವಿ ರವಿಚಂದ್ರನ್ ಸರ್ ನಿರ್ದೇಶನದಲ್ಲಿ ಅಪೂರ್ವ ಎಂಬ ಕನ್ನಡ ಚಲನಚಿತ್ರದೊಂದಿಗೆ ತಮ್ಮ ನಟನೆಯನ್ನು ಪ್ರದರ್ಶಿಸುತ್ತಾರೆ. ಅಷ್ಟೇ ಅಲ್ಲದೆ ಕಿಸ್ಮತ್ ಚಿತ್ರದಲ್ಲಿ ನಟಿಸಿದ್ದಾರೆ. ತನ್ನ ಕನ್ನಡ ಚಲನಚಿತ್ರದಲ್ಲಿ ಸ್ಯಾಂಡಲ್ವುಡ್ಗೆ ಖ್ಯಾತ ನಟಿಯಾಗಿ ನಮ್ಮ ಸ್ಪಂದನ ಮ್ಯಾಮ್ ಇದ್ದಾರೆ. ಸೊ ಅದು ಅಲ್ಲದೆ ಇವರು ಮೂಲತಃ ಬೆಂಗಳೂರಿಗೆ ಸೇರಿದಂಥವರು. ಅನಂತರ ಸ್ಥಳ ವಾಸಿಸಲು ಥಾಯ್ಲೆಂಡ್ಗೆ ಹೊರಡುತ್ತಾರೆ. ಥಾಯ್ಲೆಂಡಿನಲ್ಲಿ ಬ್ಯಾಂಕಾಕ್ ಎಂಬ ಸ್ಥಳದಲ್ಲಿ ಹೃದಯಾಘಾತವಾಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟುತ್ತಾರೆ. ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತಾರಲ್ಲ, ಸೊ ಅದರಿಂದ ಮೃತಪಟ್ಟುತ್ತಾರೆ. ಆನಂತರ ದೇಹ ನಮ್ಮ ಬೆಂಗಳೂರಿಗೆ ತಲುಪುತ್ತೆ. ಸೊ ಇಷ್ಟು ಮಾಹಿತಿ ಸ್ಪಂದನ ಮ್ಯಾಮ್ ಬಗ್ಗೆ. ಸೊ ಕಾರ್ಡಿಯಕ್ ಅರೆಸ್ಟ್ ಅಂದರೆ ಏನೂ ಇಲ್ಲ, ನಮ್ಮ ಹೃದಯದ ಏರಿಳಿತ ಅಂತ ಹೇಳ್ತಾರಲ್ಲ, ಸೊ ಅದನ್ನು ನೀವು ಕಂಟ್ರೋಲಾಗಿ ಇಟ್ಕೋಬೇಕು ಅಂತ ಕೇಳ್ಕೊತೀನಿ. ಮೆಡಿಟೇಷನ್ ಮಾಡಿ. ಸೊ ಒಳ್ಳೆಯ ಡಯಟ್ನ ಮೈಂಟೈನ್ ಮಾಡಿ. ಡಾಕ್ಟರ್ ಸಲಹೆ ಪಡೆದು ಅದು ಮೈಂಟೈನ್ ಮಾಡಿ ಅಂತ ಕೇಳ್ತಾ, ಆಮೇಲೆ ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ, ಒಳ್ಳೆಯ ಫುಡ್ ತೊಗೊಳ್ಳಿ. ಏನು ಫುಡ್ ತೊಗೊತೀರೋ ಅದು ನಿಮಗೆ ರಿಪ್ಲೈ ಕೊಡುತ್ತೆ. ಸೊ ಅಂತ ಕೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ನಾಳೆ ಹೇಳೋದು ಮರ್ತೋದೆ, ನಾಳೆ ಬಂದು ಅವ್ರದ್ದು ಮರಣ ದಿನ. ಸೊ ಎಲ್ಲರೂ ಅವ್ರಿಗೆ ಶಾಂತಿ ಆಗಲಿ ಅಂತ ಎಲ್ಲರೂ ಕೇಳ್ಕೋಬೇಕು ಅಂತ ಈ ವ್ಲಾಗಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅವರಿಗೆ ಶಾಂತಿ ಸಿಗಲಿ ಅಂತ ಕೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ಅಂತ ಕೇಳ್ತಾ ಬಾಯ್. ಬಿ ಸೇಫ್, ಬಿ ಹೆಲ್ತಿ.